ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಭದ್ರತಾ ಲೋಪವಾಗಿದೆ. ಕನಕಪುರಕ್ಕೆ ತೆರಳಬೇಕಿದ್ದಂತಹ ಮಾರ್ಗ ಮಧ್ಯದಲ್ಲಿ ಜಿಲೆಟಿನ್ ಕಡ್ಡಿಗಳು, ಸ್ಫೋಟಕಗಳು ಪತ್ತೆಯಾಗಿರುವುದು. 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಕಗ್ಗಲೀಪುರದ ತಾತುಗುಣಿ ಬಳಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು. ಪ್ರಧಾನಿ ಮೋದಿ ಅವರು ಇದೇ ಮಾರ್ಗವಾಗಿ ಹೋಗಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ಎಲ್ಲಿ ಕಾರ್ಯಕ್ರಮ ನಿಗದಿಯಾಗಿತ್ತು ಆ ಜಾಗಕ್ಕೆ, ಆರ್ಟ್ ಆಫ್ ಲಿವಿಂಗ್ ಬಳಿಯಲ್ಲಿನೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು. 2 ಜಿಲೆಟಿನ್ ಕಡ್ಡಿಗಳನ್ನ ಆಗಂತುಕನೊಬ್ಬ ಬಿಸಾಕ್ ಹೋಗಿದ್ದಾನೆನ್ನೋ ಮಾಹಿತಿ ಸಿಗ್ತಾ ಇದೆ. ಬ್ರಿಡ್ಜ್ ಪಕ್ಕದ ಕಾಂಪೌಂಡ್ ಬಳಿ ಈ ಜಿಲೆಟಿನ್ ಕಡ್ಡಿಗಳನ್ನ 2 ಸಿಕ್ಕಿರೋದು. 2 ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕ್ ಹೋಗಿದ್ದಾರೆ. ಇದು ಪ್ರಧಾನಿ ಮೋದಿ ಅವರು ಸಂಚಾರ ಮಾಡಿರುವಂತಹ ವಿಡಿಯೋ ನೋಡ್ತಾ ಇದ್ದೀವಿ. ಅವರನ್ನು ನೋಡೋಕೆ ರಸ್ತೆಯ ಇಕ್ಕೆಲೆಗಳಲ್ಲಿ ಸಾವಿರಾರು ಜನ ಕಾದು ನಿಂತ್ಕೊಂಡಿದ್ರು ಸುಮಾರು ಗಂಟೆಗಳ ಕಾಲ. ಪ್ರಧಾನಿ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗ್ಗೆ ಜಿಲೆಟಿನ್ ಕಡ್ಡಿ ಹಾಕಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಗುತ್ತೆ. ಬೆಂಗಳೂರು ರಾಮನಗರ ಪೊಲೀಸರ ಜಂಟಿ ತಂಡ ರಚನೆ ಮಾಡಲಾಗಿದೆ. ಈ ಬಗ್ಗೆ ತನಿಖೆಗಾಗಿ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. 6 ತಂಡಗಳ ರಚನೆ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 50ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಹೊತ್ತಲ್ಲಿ ಸ್ಪೆಷಲ್ ಟೀಮ್ ನಿಯೋಜನೆಗೊಂಡಿತ್ತು. ಈ ಜಿಲೆಟಿನ್ ಕಡ್ಡಿಗಳನ್ನ ಪತ್ತೆ ಹಚ್ಚುತ್ತೆ. ಪೊಲೀಸರ ಕಣ್ತಪ್ಪಿಸಿ ಜಿಲೆಟಿನ್ ಕಡ್ಡಿ ಹಾಕೋಕೆ ಸಾಧ್ಯವೇ ಇಲ್ಲ. ಪ್ರಕರಣವನ್ನ ಗಂಭೀರವಾಗಿ ಪೊಲೀಸರು, ಹಿರಿಯ ಅಧಿಕಾರಿಗಳು ಪರಿಗಣಿಸಿದ್ದಾರೆ. ಪೊಲೀಸರ ವಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾಗ್ತಾ ಇದೆ. ಆ ರೀತಿಯ ಮಾಹಿತಿಗಳಿದೆ. ಆಮೇಲೆ ಈತ ಈ ಹಿಂದೆ ಕೂಡ ಅನೇಕ ಬಾರಿ ಈ ರೀತಿಯಾಗಿ ಫೇಕ್ ಕಾಲುಗಳನ್ನ ಮಾಡಿ ನಾನು ಸ್ಫೋಟ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಂತೆ, ಬೆದರಿಕೆಗಳನ್ನು ಹಾಕ್ತಾ ಇದ್ದಂತೆ. ಆಗೆಲ್ಲ ಈತನನ್ನ ಪೊಲೀಸ್ ಕಚೇರಿಗೆ ಕರೆಸ್ಕೊಂಡು ಆತನನ್ನ ವಿಚಾರಣೆ ಮಾಡಿ ಬಿಟ್ಟು ಕಳಿಸಲಾಗಿದೆ. ಆಗ ಗೊತ್ತಾಗಿರುವಂಥದ್ದು ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು. ಈಗಲೂ ಕೂಡ ಆತನೇ ಎನ್ನುವ ಮಾಹಿತಿ ಇದೆ. ಖಾಕಿ ವಶದಲ್ಲಿ ಓರ್ವ ವ್ಯಕ್ತಿ ಇದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಬ್ಬನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದು ನೋಡಿ, ನಮ್ಮ ಪೊಲೀಸ್ನವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಅಂತ ಇರುತ್ತೆ, ಅವರು ಮತ್ತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ, ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು, ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಈಗ 2 ಜಿಲೆಟಿನ್ ಸ್ಟಿಕ್ ಸಿಕ್ಕಿದೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದರೆ ನಾವು ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತಿಂದ ದೂರ ಆ ಕಡೆ ಕಾಂಪೌಂಡ್ ಕಡೆ. ಯಾರು ಅದನ್ನು ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಅದು ನೋಡಿ, ನಮ್ಮ ಪೊಲೀಸ್ನವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಅಂತ ಇರುತ್ತೆ, ಅವರು ಮತ್ತು ನಮ್ಮ ಪೊಲೀಸ್ ಏನು ನಮ್ಮವರು ಏರಿಯಾ ಡೊಮಿನೇಷನ್ ಮಾಡ್ತಿದ್ರು, ಜೊತೆಗೆ AC ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ಬರು ರೋಡಿಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರನ್ನು ನೋಟಿಸ್ ಮಾಡಿ ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ದರಿಂದ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತಂದು ಅದನ್ನು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡನ್ನು ಕಳಿಸಿ ಅದನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದೀವಿ. FIR ಮಾಡ್ಕೊಂಡಿದ್ದೀವಿ, ತನಿಖೆಯನ್ನು ಮಾಡ್ತೀವಿ. ಶಂಕಿತರು ಯಾರೂ ಇಲ್ಲ ಸರ್. ಇದು ಬೆಂಗಳೂರು ಕಂಟ್ರೋಲ್ ರೂಮಿಗೆ ಕಾಲ್ ಬಂದಿದ್ದು ಇದಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಗಂಗಾಧರ್ ಹಾಗೂ ತಿಮ್ಮೇಗೌಡರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಓರ್ವ ವ್ಯಕ್ತಿಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತ ಮಾನಸಿಕ ಅಸ್ವಸ್ಥ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಆ ರೀತಿಯ ಮಾಹಿತಿಗಳಿದೆ. ಈ ಹಿಂದೆ ಕೂಡ ಈ ರೀತಿ ಈತ ಫೇಕ್ ಕಾಲ್ಗಳನ್ನ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದ ಅನ್ನುವಂಥ ವಿಚಾರ. ಸೊ ಆತನೇ ಇವನ, ಹೇಗೆ, ಏನ್ ಮಾಹಿತಿ ಇದೆ ಈ ಬಗ್ಗೆ?
ಅರುಣ್, ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 7 ಗಂಟೆಯ ಸುಮಾರಿಗೆ ಕೋರಮಂಗಲ ಠಾಣೆಗೆ ಇದೇ ವ್ಯಕ್ತಿ ಒಂದು ಕರೆಯನ್ನ ಮಾಡಿ ಏನೋ ಒಂದು HL ಆಗಿರಬಹುದು ಮತ್ತೆ ರವಿಶಂಕರ್ ಗುರುಜಿಯ ಆಶ್ರಮದ ಬಳಿ ಇನ್ನೊಂದು ಇನ್ಸಿಡೆಂಟ್ ಆಗಿರುವಂತದ ಬಗ್ಗೆ ಅಂದ್ರೆ ನಾವೊಂದು ಬ್ಲಾಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ತಿಲಕ್ ನಗರದ ಬಳಿ ಸಿಗುವಂತದ್ದು. ಸದ್ಯ ನೀವು ನೋಡ್ಬೋದು ಇದೇ ಒಂದು ಮನೆ, ಈ ಒಂದು ಮನೆ ಏನಿದೆ ಈತ ಲೋಹಿತ್ ಅಂತ ಹೇಳಲಾಗ್ತಾ ಇರುವಂತದ್ದು. ಈತ ಈ ಒಂದು ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ ನ ಮೊದಲ ಮಹಡಿಯಲ್ಲಿ ಆತ ವಾಸವಾಗಿದ್ದಂಥದ್ದು. ಆದ್ರೆ ಈಗ ಈ ವ್ಯಕ್ತಿ ಏನಿದ್ದಾನೆ ಈತ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಹಿಂದೆಯೂ ಕೂಡ ಯಾರೇ VIP ವ್ಯಕ್ತಿಗಳು ಯಾರೇ ಬಂದರೂ ಸಹ ಇದೇ ರೀತಿ ಕರೆಗಳನ್ನ ಮಾಡುವಂಥದ್ದು, ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಈ ರೀತಿ ಮಾಡ್ತಾ ಇದ್ದ. ಆದ್ರೆ ಇವತ್ತು ತಿಲಕ್ ನಗರದ ಬಳಿ ಅಂದ್ರೆ 7 ಗಂಟೆಗೆ ಈತ ಫೋನ್ ಮಾಡ್ತಾನೆ, 9 ಗಂಟೆ 9:30 10 ಗಂಟೆ ಟೈಮ್ಗೆ ಈತ ಸಿಕ್ಕಿ ಬೀಳುವಂಥದ್ದು. ಈಗ ಕಾಕತಾಳಿ ಎಂಬಂತ ರೀತಿಯಲ್ಲಿ ಈಗ ತಾತ್ಗುಣಿಯ ಬಳಿ ಸಿಕ್ಕಂತಹ ಜಿಲೆಟಿನ್ ಕಡ್ಡಿಗಳೇನಿದೆ ಆ ಒಂದು ವಿಚಾರಕ್ಕೂ ಆ ಘಟನೆಗೂ ಮತ್ತೆ ಈ ಘಟನೆಗೂ ಸಾಮ್ಯತೆ ಕಂಡು ಬರ್ತಾ ಇದೆ ಅನ್ನೋ ಒಂದು ಆಯಾಮದಲ್ಲಿ ಈಗ ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಜಿಲೆಟಿನ್ ಕಡ್ಡಿಗಳು ಬಂದಿದ್ದಾದ್ರೂ ಇಲ್ಲಿ ಈಗ ಮೋದಿ ಹೋಗುವಂತ ಮಾರ್ಗದಲ್ಲಿ ಈ ರೀತಿಯಾಗಿ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಆ ರೀತಿ ಒಂದು ಭದ್ರತಾ ವೈಫಲ್ಯ ಕಂಡು ಬಂದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ಹಿರಿಯ ಅಧಿಕಾರಿಗಳು ಅಲ್ಲಿ ಬಂದೋಬಸ್ತಿಗೆ, ಯಾಕಂದ್ರೆ ಮಾರ್ಗದುದ್ದಕ್ಕೂ ಕೂಡ ಒಂದು ಬಂದೋಬಸ್ತಿಗೆ ನಿಯೋಜನೆಯನ್ನ ಮಾಡ್ಕೊಳ್ಳುವಂಥದ್ದು, ಬಂದೋಬಸ್ತಿಗೆ ನಿಯೋಜನೆಯನ್ನ ಮಾಡ್ಕೊಳ್ಳುವಂಥದ್ದು. ಆದರೆ ಅಲ್ಲಿ ಸಿಬ್ಬಂದಿಗಳು ಎಲ್ಲೋದ್ರು ಅನ್ನೋದ್ರ ನಿಟ್ಟಿನಲ್ಲಿ ಕೂಡ ಆ ಬಗ್ಗೆ ಅವರನ್ನ ಎಂಕ್ವೈರಿ ಕೂಡ ಮಾಡಲಾಗ್ತಾ ಇರುವಂಥದ್ದು. ಆದ್ರೆ ಈ ವ್ಯಕ್ತಿ ಏನಿದಾನೆ ಈ ವ್ಯಕ್ತಿ 41 ವರ್ಷ, ಆತ ತಂದೆ ತಾಯಿಗೆ ಒಬ್ಬನೇ ಮಗ. ಆದ್ರೆ ಈಗ ಮಾನಸಿಕ ಅಸ್ವಸ್ಥ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಎಂಕ್ವೈರಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಯಾಕಂದ್ರೆ ಇದನ್ನ ಕ್ಷಣಕ್ಕೆ ಈಗ ಬಿಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ಆತ ಆಕೆ ಈ ರೀತಿ ಪದೇ ಪದೇ ಫೋನ್ ಅನ್ನ ಮಾಡ್ತಾ ಇದ್ದಾನೆ. ಇದೇ ವಿಚಾರಕ್ಕೆ ಯಾಕೆ ಪದೇ ಪದೇ ಮಾನಸಿಕ ಅಸ್ವಸ್ಥನಾಗಿದ್ರು ಕೂಡ ಪದೇ ಪದೇ ಈ ರೀತಿಯಾದಂತ ಯಾರಾದ್ರೂ VIP ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಕರೆಗಳನ್ನ ಕಂಟ್ರೋಲ್ ರೂಮ್ಗೆ ಮಾಡುವಂತ ಉದ್ದೇಶ ಏನು, ಈ ನಿಟ್ಟಿನಲ್ಲಿ ಅವರ ತಂದೆ ತಾಯಿಯನ್ನ ಎಂಕ್ವೈರಿ ಮಾಡಲಾಗ್ತಿದೆ. ಇನ್ನೊಂದು ವಿಚಾರ ಏನಂತಂದ್ರೆ ಅವರ ಬ್ಯಾಗ್ ಅಂದ್ರೆ ತಾತಗುಣಿಯ ಬಳಿ ಸಿಕ್ಕಂತಹ ಜಿಲೆಟಿನ್ ಕಡ್ಡಿಯ ಒಂದು ಬ್ಯಾಗ್ ಏನಿದೆ ಆ ಬ್ಯಾಗ್ ಫೋಟೋವನ್ನ ಇವರು ತೆಗೆದುಕೊಂಡಿರುವಂತದ್ದು. ಆ ಬ್ಯಾಗು ಇವ್ರಿಗೂ ಕೂಡ ಅಂದ್ರೆ ಇಲ್ಲಿ ವ್ಯಕ್ತಿ ಏನಿದಾನೆ ಈ ವ್ಯಕ್ತಿಯ ಬ್ಯಾಗ್ ಆಗಿದೆಯಾ ಅಂದ್ರೆ ಆ ತಂದೆ ತಾಯಿಯನ್ನು ಕೂಡ ಅದರ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಎಂಕ್ವೈರಿಯನ್ನ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಸದ್ಯ ಕೋರಮಂಗಲದ ಈ ನಿವಾಸದಲ್ಲಿ ಅವರ ಫ್ಯಾಮಿಲಿ ಇರುವಂತದ್ದು. ಈಗ ತಂದೆ ತಾಯಿ ಜೊತೆಯಲ್ಲಿ ಆ ವ್ಯಕ್ತಿಯನ್ನು ಮೂವರನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂತಂದ್ರೆ ತಾತಗುಣಿಯ ಆ ಮೇನ್ ರೋಡ್ ಏನಿದೆ ಅಂದ್ರೆ ಮೋದಿ ಹೋಗುವಂತ ಕಾನ್ವೆ ರೋಡ್ ಏನಿದೆ ಕಾನ್ವೆಗಿಂತ 20 ಅಡಿ ದೂರದಲ್ಲಿ ಇದು ಸಿಕ್ಕಿರುವಂತದ್ದು. ಯಾಕಂದ್ರೆ ಪೊಲೀಸರು ರಸ್ತೆ ಇದ್ದಕ್ಕೂ ಕೂಡ ಬಂದೋಬಸ್ತಿಗೆ ನಿಯೋಜನೆಯನ್ನ ಹಾಕ್ತಾರೆ. ಆದ್ರೆ ಅಲ್ಲಿ ಜಿಲೆಟಿನ್ ಕಡ್ಡಿ ಬೆಳಗಿನ ಸಮಯದಲ್ಲಿ ಹಾಕಿರುವಂತದ್ದು. ಆದ್ರೆ ಬೆಳಗಿನ ಸಮಯದಲ್ಲಿ ಹಾಕಿ ಹೋದಂತವ್ರು ಯಾರು? ಈಗ ಒಂದು ವೇಳೆ ತಾತಗುಣಿ ಬಳಿ ಹಾಕಿ ಮತ್ತೆ ಇಲ್ಲಿಗೆ ಕೋರಮಂಗಲ ತಿಲಕ್ ನಗರದ ಬಳಿ ಬರೋದಕ್ಕಾಗಲ್ಲ, ಪೊಲೀಸರ ಕಣ್ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ. ಆದ್ರೆ ಈ ಒಂದು ಸಿಚುವೇಶನ್ ಏನಿದೆ ಇದು ಬೇರೆ ಬೇರೆ ರೀತಿಯಾದಂಥ ಆಯಾಮನ ಪಡ್ಕೊಂಡಿದೆ. ಜೊತೆಗೆ ಸೆಂಟ್ರಲ್ ಏಜೆನ್ಸಿಗಳ ಟೀಮ್ಗಳು ಕೂಡ ಈಗ ವಿಸಿಟ್ ಮಾಡ್ತಾ ಇರುವಂಥದ್ದು, ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯ ಈಗ ಕೋರಮಂಗಲ ಠಾಣೆಯಲ್ಲಿ ಆ ವ್ಯಕ್ತಿ ತಂದೆ ತಾಯಿಯನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಆ ನಿವಾಸದಲ್ಲಿ ಯಾರು ಕೂಡ ಇಲ್ಲ. ಸದ್ಯ ಅವರೆಲ್ಲರೂ ಕೂಡ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿ ಅಂದ್ರೆ ಅದರ ಎಂಕ್ವೈರಿ ಆದಂತ ಬಳಿಕ ಗೊತ್ತಾಗಬೇಕಾಗಿರುವಂಥದ್ದು. ಅದು ಸದ್ಯಕ್ಕೆ ಅವರ ಆ ವಿಚಾರವಾಗಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರ ತಂದೆ ತಾಯಿಯನ್ನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ಗಂಗಾಧರ್, ಇನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಈ ಜಿಲೆಟಿನ್ ಕಡ್ಡಿಗಳು ಸಿಕ್ಕಂತಹ ಸ್ಪಾಟ್ ನಿಂದಾನೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರಿ, 2 ಜಿಲೆಟಿನ್ ಕಡ್ಡಿಗಳು ಈ ಜಾಗದಲ್ಲೇ ಇದೆ ಅನ್ನುವಂತಹ ವಿಚಾರವಾಗಿ ಹಲವು ಪ್ರಶ್ನೆಗಳೇನಿತ್ತು, ಹೇಗೆ ಪತ್ತೆ ಹಚ್ಚಿದ್ರು ಅನ್ನೋದಕ್ಕೆ 5 ತಂಡಗಳ ರಚನೆ ಮಾಡಿದ್ದು ಇದಕ್ಕೆ ಕಾರಣ ಅಂದ್ರೆ ಪೊಲೀಸರು ಅದನ್ನ ಪತ್ತೆ ಹಚ್ಚೋದಕ್ಕೆ ಕಾರಣ. ಆ ಪೊಲೀಸರಿಗೆ ಏನಾದರೂ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾದರೂ ಬಂದಿತ್ತಾ ಈ ಬಗ್ಗೆ ಜಿಲೆಟಿನ್ ಕಡ್ಡಿಗಳನ್ನ ಇಲ್ಲಿ ಬಿಸಾಕಿದ್ದಾರೆ ಅನ್ನೋ ಬಗ್ಗೆ? ಅರುಣ್, ಇದೀಗ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಶಂಕಿತ ವ್ಯಕ್ತಿ ಏನಿದ್ದಾನೆ ಆತ ಬೆಂಗಳೂರಿನ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರು ಕಂಟ್ರೋಲ್ ರೂಮ್ನವರು ಇಮಿಡಿಯೇಟ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಇಲಾಖೆಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಬರುವ 2 ಗಂಟೆ ಮುಂಚಿತವಾಗಿಯೇ ಬೆಂಗಳೂರು ದಕ್ಷಿಣ ಪೊಲೀಸರು ಅಲರ್ಟ್ ಆಗಿ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿಯೇ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ನವರು ಯಾವುದೇ ರೀತಿಯಾದಂಥ ಆತಂಕಕ್ಕೆ ಒಳಗಾಗಿಲ್ಲ. ಮತ್ತೊಂದು ಕಡೆಯಾಗಿ ಏನು ನಾವು ಕೂಡಲೇ ಅದನ್ನು ಪತ್ತೆ ಹಚ್ಚಿ ಒಂದು ರೀತಿ ಉತ್ತಮ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಈ ಸಂಬಂಧವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರ ಕಾರ್ಯವನ್ನು ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೇಂದ್ರ ವಲಯ IGP ಗಿರೀಶ್ ಅವರು ಕೂಡ ನಮ್ಮ ಪೊಲೀಸ್ನವರು ಉತ್ತಮ ಕೆಲಸವನ್ನು ಮಾಡಿದ್ದಾರೆ, ಹೀಗಾಗಿ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಪೊಲೀಸರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ನಾನು ಆ ಒಂದು ಘಟನೆ ನಡೆದಿರ್ತಕ್ಕಂಥ ಒಂದು ಸ್ಪಾಟ್ನಲ್ಲೇ ಇದ್ದೀನಿ. ಅರುಣ್, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸ್ಥಳದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಏನು HL ವಿಮಾನ ನಿಲ್ದಾಣದಿಂದ
ರವಿಶಂಕರ್ ಗುರೂಜಿ ಆಶ್ರಮ ಆರ್ಟ್ ಆಫ್ ಲಿವಿಂಗ್ನ ಆಶ್ರಮ ಏನಿದೆ ಆ ಒಂದು ಆಶ್ರಮದತ್ತ ಬರುವಂಥ ಸಂದರ್ಭದಲ್ಲಿ ಈ ಒಂದು ಮಾರ್ಗದಲ್ಲಿ ಈ ಒಂದು ಸ್ಪಾಟ್ನಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಜಿಲೆಟಿನ್ ಕಡ್ಡಿಗಳೇನಾದರೂ ಸ್ಫೋಟಗೊಂಡಿದ್ರೆ ಅದು ಒಂದು ರೀತಿ ದೊಡ್ಡ ಮಟ್ಟದ ಭದ್ರತಾ ವೈಫಲ್ಯ, ಮತ್ತೊಂದು ಕಡೆಯಾಗಿ ದೊಡ್ಡ ಮಟ್ಟದ ಒಂದು ಆಘಾತಕಾರಿ ಸಂಗತಿ ಆಗ್ತಾಯಿತ್ತು. ಸೊ ಹೀಗಾಗಿ ಇಮಿಡಿಯೇಟ್ ಅಲರ್ಟ್ ಆಗಿರ್ತಕ್ಕಂಥ ಪೊಲೀಸ್ನವರು ಈ ಒಂದು ಕೆಲಸವನ್ನು, ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ನವರ ಇಲಾಖೆಯ ಮಾಹಿತಿ. ಆದರೆ ಎಲ್ಲ ಒಂದು ಕಡೆಯಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ಭದ್ರತಾ ವೈಫಲ್ಯ ಅನ್ನುವಂಥದ್ದು ವಿರೋಧ ಪಕ್ಷಗಳ ಆರೋಪ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಅತ್ಯುನ್ನತ ನಾಯಕ. ಅವರಿಗೆ ಬರುವಂಥ ಸಂದರ್ಭದಲ್ಲಿ Z+ ಸೆಕ್ಯೂರಿಟಿ ಇರುತ್ತೆ. ಮತ್ತೊಂದು ಕಡೆಯಾಗಿ ಕ್ಷಣ ಕ್ಷಣಕ್ಕೂ ಕೂಡ ತಪಾಸಣೆಗಳು ನಡೀತವೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ಅಂದರೆ ಮೋದಿ ತೆರಳುವಂಥ ಒಂದು ಮಾರ್ಗದಲ್ಲಿ ಒಂದು ಏನು ಯಾವುದೇ ರೀತಿಯಾದಂಥ ಪ್ರಾಣಿ ಪಕ್ಷಿಗಳು ಕೂಡ ತೆರಳೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳನ್ನು ಇಡ್ತಾರೆ ಅಂದರೆ ಅದು ಸಹಜವಾಗಿ ಭದ್ರತಾ ವೈಫಲ್ಯ ಅಂತಲೇ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಪೊಲೀಸ್ನರು ಈ ಒಂದು ಗೃಹ ಇಲಾಖೆ ವೈಫಲ್ಯ ಆಗಬಾರ್ದು, ಈ ನಿಟ್ಟಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಮತ್ತು ಕೇಂದ್ರ ವಲಯ IGP ಗಿರೀಶ್ ಅವ್ರಿಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಪ್ರಾಥಮಿಕ ವರದಿಯನ್ನು ಕೊಡುವಂತೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಇದು ಒಂದು ರೀತಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ನಡೆದಿರ್ತಕ್ಕಂಥ ಒಂದು ಪ್ರಕರಣ. ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವಂಥ ಒಂದು ಮಾರ್ಗದಲ್ಲಿ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳು ಏನು ಕಂಡುಬಂದಿದ್ದಾವೆ. ಮತ್ತೊಂದು ಕಡೆಗೆ ಕಂಟ್ರೋಲ್ ರೂಮ್ಗೆ ಆ ಒಂದು ವ್ಯಕ್ತಿ ಕರೆ ಮಾಡ್ತಾನೆ ಅಂದರೆ ಸಹಜವಾಗಿ ಎಷ್ಟರ ಮಟ್ಟಿಗೆ ಒಂದು ರೀತಿ ಈ ಒಂದು ಭದ್ರತಾ ತಪಾಸಣೆ ನಡೆದಿತ್ತು ಅನ್ನುವಂಥ ನಿಟ್ಟಲ್ಲಿ ಸಹಜವಾಗಿ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಸೊ ಹೀಗಾಗಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ರೀತಿ ಏನು ಕೇಂದ್ರ ವಲಯ IGP ಸೇರಿದಂತೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ CCB ಪೊಲೀಸ್ನವರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲ ಪ್ರತ್ಯೇಕ ಪೊಲೀಸ್ ತಂಡಗಳು ಕೂಡ ತನಿಖೆಯಲ್ಲಿ ತೊಡಗಿರುವಂಥದ್ದು. ಎಸ್ಪೆಷಲಿ ಒಂದಷ್ಟು ಮಂದಿ ಶಂಕಿತ ಆರೋಪಿಗಳನ್ನು ಬಂಧಿಸಿ ಇದೀಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂಥ ಒಂದು ತಕ್ಷಣದ ಮಾಹಿತಿ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಇದೀಗ ದೇಶದ ಅತ್ಯುನ್ನತ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳು ಕಂಡುಬಂದಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಆಘಾತಕಾರಿ ಸಂಗತಿ. ಸೊ ಹೀಗಾಗಿ ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರ್ದು, ವಿರೋಧ ಪಕ್ಷಗಳಿಗೆ ಟೀಕೆಗೆ ಗುರಿ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಸರ್ಕಾರವು ಕೂಡ ಒಂದು ರೀತಿ ಅಲರ್ಟ್ ಆದಂತೆ ಕಂಡುಬರ್ತಾ ಇದೆ. ಮತ್ತೊಂದು ಕಡೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದೀಗ ಹಿರಿಯ ಅಧಿಕಾರಿಗಳ ಮೇಲೆ ಗರಂ ಆಗಿರುವಂಥದ್ದನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆಗೆ ಮೇಲ್ನೋಟಕ್ಕೆ ಒಂದು ರೀತಿ ಭದ್ರತಾ ವೈಫಲ್ಯ ನಡೆದಿರ್ಬೋದಾ ಅನ್ನುವಂಥ ಒಂದು ಸಹಜವಾದಂಥ ಒಂದು ಅನುಮಾನ, ಪ್ರಶ್ನೆ, ಒಂದು ರೀತಿ ಚರ್ಚೆಯು ಕೂಡ ಶುರುವಾಗಿರುವಂಥದ್ದು. ಅರುಣ್, ತಿಮ್ಮೇಗೌಡ್ರೆ, ಈ ಜಾಗದಲ್ಲಿ ನೀವಿರುವಂತಹ ಜಾಗದಲ್ಲಿ ತುಂಬಾ ಟು ಅರ್ಲಿ ಮಾರ್ನಿಂಗ್ ತಂದು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ. ಯಾಕಂದ್ರೆ ಹೆಚ್ಚಿನ ಭದ್ರತೆಯನ್ನು ಇವತ್ತು ನಿಯೋಜನೆ ಮಾಡಿರೋದ್ರಿಂದ ಪೊಲೀಸರ ಕಣ್ ತಪ್ಪಿಸಿ ಈ ತುಂಬಾ ಬೆಳಕಾದ ನಂತರದಲ್ಲಿ ತಂದು ಹಾಕೋಕ್ ಚಾನ್ಸಸ್ ಕಡಿಮೆ ಇರುತ್ತೆ. ಟು ಅರ್ಲಿ ತಂದು ಹಾಕಿರಬಹುದು ಅಂತ. ಆಮೇಲೆ ಬೇರೆ ಯಾವುದಾದ್ರೂ ಜಾಗಗಳ ಮೇಲೆ ಅನುಮಾನ ಏನಾದರೂ ವ್ಯಕ್ತಪಡಿಸ್ತಾ ಇದ್ದಾರಾ ಹಿರಿಯ ಪೊಲೀಸ್ ಅಧಿಕಾರಿಗಳು? ಹೇಗೆ ನಡೀತಾ ಇದೆ ತನಿಖೆ? ಸಹಜವಾಗಿ 10 ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾರೆ ಪೊಲೀಸ್ನವರು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಆಂಟಿ ಟೆರರಿಸಮ್ ಸ್ಕ್ವಾಡು, ಮತ್ತೊಂದು ಕಡೆಯಾಗಿ ಬಾಂಬ್ ನಿಗ್ರಹ ದಳ, ಮತ್ತೊಂದು ಕಡೆಯಾಗಿ ನಕ್ಸಲ್ ನಿಗ್ರಹ ದಳ, ಮತ್ತೊಂದು ಕಡೆಯಾಗಿ ಸ್ಥಳೀಯ ಪೊಲೀಸ್ನವರು, ಕಗ್ಗಲೀಪುರ ಪೊಲೀಸ್ನವರು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಒಂದು SIT, CCB ಪೊಲೀಸರು ಇವರೆಲ್ಲರೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ನೋಡಿ, ಇದು ಬೆಂಗಳೂರು ಟು ಕನಕಪುರ ರಸ್ತೆ, ಇದು ಒಂದು ರೀತಿ ನ್ಯಾಷನಲ್ ಹೈವೇ. ಈ ಒಂದು ಹೈವೇಲಿ ಏನು ಅಷ್ಟೊಂದು ಇದಾಗಿ ಇವರು ಏನು ಜಿಲೆಟಿನ್ ಕಡ್ಡಿಗಳನ್ನು ಇಲ್ಲಿ ತಂದು ಎಸೆಯೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು CC ಕ್ಯಾಮ್ರಾಗಳು ಕೂಡ ಇರ್ತವೆ. ಮತ್ತೊಂದು ಕಡೆಯಾಗಿ ಇಲ್ಲಿ ಕೆಲವೊಂದು ಏನು ನಿರಂತರವಾಗಿ ವಾಹನಗಳು ಕೂಡ ವಾಹನಗಳು ಕೂಡ ಸಂಚರಿಸ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆದವು ಅನ್ನುವಂಥ ಒಂದು ನಿಟ್ಟಲ್ಲಿ ಸಹಜವಾಗಿ ನೀವು ಹೇಳ್ದಂತೆ ಏನಾದರೂ ಪೂರ್ವ ನಿಯೋಜಿತವಾಗಿ ಏನಾದರೂ ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಶಂಕಿತರು ಏನಾದರೂ ಅಥವಾ ಏನು ಆರೋಪಿಗಳೇನಾದರೂ ಈ ಒಂದು ಸ್ಥಳದಲ್ಲಿ ಏನಾದರೂ ತಂದಿಟ್ಟಿದ್ದಾರಾ ಅಥವಾ ಬೇರೆ ಏನಾದರೂ ಒಂದು ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಸಹಜವಾಗಿ ಮೂಡಿರುವಂಥ ಒಂದು ಕುತೂಹಲ ಮತ್ತು ಪ್ರಶ್ನೆ. ಸೊ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಹತ್ಯೆಗೆ ಸಂಚನ್ನು ರೂಪಿಸಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆಂದರೆ ಸ್ಫೋಟಕ ವಸ್ತುಗಳು ಕಂಡುಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಸೊ ಹೀಗಾಗಿ
ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ CCB ಪೊಲೀಸ್ನವರು, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ನವರು, ಮತ್ತೊಂದು ಕಡೆಗೆ ಬೆಂಗಳೂರು ಪೊಲೀಸ್ನವರು ಇವರೆಲ್ಲರೂ ಕೂಡ ಇದೀಗ ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಒಂದು ತನಿಖಾ ತಂಡದ ನೇತೃತ್ವವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ್ರೆ ವಹಿಸ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಕಗಲಿಪುರ ಪೊಲೀಸ್ ಠಾಣೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಳಸುವಂಥ ಒಂದು ಕಾರುಗಳೇನಿದ್ದಾವೆ, ಬ್ಲ್ಯಾಕ್ ಕಲರ್ ಫಾರ್ಚುನರ್ ಕಾರ್ಗಳು, ಅವುಗಳು ಕೂಡ ಆಗಮಿಸಿದ್ದು ಕೂಡ ಅಲ್ಲಿ ಕಂಡುಬಂತು. ಮತ್ತೊಂದು ಕಡೆಯಾಗಿ ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ತಪಾಸಣೆ ಮಾಡುವಂಥ ಒಂದು ನಿಟ್ಟಲ್ಲಿ ಇದೀಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕಗಲಿಪುರ ಪೊಲೀಸ್ ಠಾಣೆಗೆ ಕರೆತಂದಿರ್ತಕ್ಕಂಥ ಒಂದು ಸನ್ನಿವೇಶವೂ ಕೂಡ ಅಲ್ಲಿ ಕಂಡುಬಂತು. ಹೀಗಾಗಿ ಬೆಂಗಳೂರು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಂಥ ವ್ಯಕ್ತಿಯೇ ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಿದ್ದಾನಾ ಅಥವಾ ಬೇರೆ ಯಾರಾದರೂ ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಲ್ಲಿ ಇಟ್ಟು ಈ ರೀತಿಯಾದಂಥ ಒಂದು ಆತಂಕಕಾರಿ ಬೆಳವಣಿಗೆಗೆ ಸಾಕ್ಷಿ ಆದ್ರ ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಇದೀಗ ನೋಡ್ತಾ ಇರ್ಬೋದು ಅರುಣ್, ವಿಶೇಷವಾಗಿ ಇದೀಗ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ತಂಡವು ಕೂಡ ಇದೀಗ ಈ ಒಂದು ಸ್ಪಾಟ್ಗೆ ಬಂದಿರತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವಂಥ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಇಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ವಿಶೇಷವಾದಂಥ ಒಂದು ಪೊಲೀಸ್ ಅಧಿಕಾರಿಗಳ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಾಗಿ ಮಫ್ತಿಯಲ್ಲಿ ಬಂದಿರತಕ್ಕಂಥ ಒಂದು ಅಧಿಕಾರಿಗಳನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಮತ್ತೊಂದು ಕಡೆಯಾಗಿ ಈ ಒಂದು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇದೀಗ ಸ್ಥಳಕ್ಕೆ ಬಂದಿರತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಈ ಒಂದು ಸ್ಥಳ ಪರಿಶೀಲನೆ ನಡೆಸುವಂಥ ಒಂದು ನಿಟ್ಟಲ್ಲಿ ಇದೀಗ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಒಂದು ಪೊಲೀಸ್ನವರು ಇದೀಗ ಇಲ್ಲಿಗೆ ಆಗಮಿಸಿದ್ದಾರೆ. ಹೀಗಾಗಿ ಈ ಎಲ್ಲ ನಿಟ್ಟಲ್ಲೂ ಕೂಡ ಈ ಒಂದು ತನಿಖೆಯನ್ನು ನಡೆಸಿ ಇದೀಗ ಪ್ರಾಥಮಿಕ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಇದೀಗ ಗೃಹ ಇಲಾಖೆ ಮುಂದಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ. ಗಂಗಾಧರ್ ಎಲ್ಲ ಡೀಟೇಲ್. ಚೂರಿನ ಸರ್ಕಾರಿ ಕಚೇರಿಯಲ್ಲಿ ಇದೆಂಥ ಸ್ಥಿತಿ! ಮಿಡ್ ನೈಟ್ ಫ್ರಂಟ್ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ಮಾಡಿದ್ದಾರೆ. ಲಿಂಗಸಗೂರಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೋಜು ಮಸ್ತಿ, ಗುಂಡು ತುಂಡು ಪಾರ್ಟಿ. ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಕಚೇರಿಯಲ್ಲಿ ಗುಂಡು ತುಂಡಿನ ಪಾರ್ಟಿ ಆಗಿದೆ. ಸಿಬ್ಬಂದಿ ಮತ್ತು ಅಧಿಕಾರಿಗಳೇ ಮಾಡಿರೋದು. ಸರ್ಕಾರಿ ಕಚೇರಿಯಲ್ಲಿ, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ಮೋಜು ಮಸ್ತಿ ಮಾಡಿದ್ದಾರೆ. ಕಚೇರಿ ದುರ್ಬಳಕೆಗೆ AEE ಹನುಮಪ್ಪ ಆದುವಾನಿ ಸಾಥ್ ಕೊಟ್ಟಿರುವುದು. AEE ವಿಡಿಯೋ ವೈರಲ್ ಆಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರಿಗಳ ನಡೆ ಮಿಡ್ ನೈಟ್ ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕುಳಿತುಕೊಂಡು ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡಿದ್ದಾರೆ. ಅಧಿಕಾರಿಗಳ ಗುಂಡು ತುಂಡು ಪಾರ್ಟಿ ಬಗ್ಗೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಊಟ ಮಾಡೋದು ತಪ್ಪಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಗುಂಡು ತುಂಡು ಪಾರ್ಟಿ ಏನಾದ್ರೂ ಮಾಡಿದ್ರೆ ಆ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಈ ಬಗ್ಗೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಧಿಕಾರಿಗಳ ಈ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾಡಬಾರಂತ ಏನು ರೆಸ್ಟ್ರಿಕ್ಷನ್ ಇಲ್ಲ ಸರ್. ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಹೊಡೆಯೋದು ಪಾರ್ಟಿ ನೋಡಿ, ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪಬ್ಲಿಕ್ಗೋಸ್ಕರ ಮಾಡಿರ್ತೀವಿ, ಅಂದ್ರೆ ಪಬ್ಲಿಕ್ಕು ಬರ್ಬೋದು. ನಮ್ಮ ಅಧಿಕಾರಿಗಳಿಗೋಸ್ಕರ ಮಾಡಿರ್ತೀವಿ. ಊಟ ಮಾಡ್ಲಿಕ್ಕೆ ನೀರು ಬಂದಿಲ್ಲ, ಅದು ಬೇರೆ ಬಗ್ಗೆ ಚರ್ಚೆ ಮಾಹಿತಿ ತರಿಸ್ತೀವಿ. ಊಟ ಮಾಡಬಾರಂತ ಏನು ರೆಸ್ಟ್ರಿಕ್ಷನ್ ಇಲ್ಲ ಸರ್. ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಹೊಡೆಯೋದು ಪಾರ್ಟಿ ನೋಡಿ, ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪಬ್ಲಿಕ್ಗೋಸ್ಕರ ಮಾಡಿರ್ತೀವಿ, ಅಂದ್ರೆ ಪಬ್ಲಿಕ್ಕು ಬರ್ಬೋದು. ನಮ್ಮ ಅಧಿಕಾರಿಗಳಿಗೋಸ್ಕರ ಮಾಡಿರ್ತೀವಿ. ಊಟ ಮಾಡ್ಲಿಕ್ಕೆ ನೀರು ಬಂದಿಲ್ಲ, ಅದು ಬೇರೆ ಬಗ್ಗೆ ಚರ್ಚೆ ಮಾಹಿತಿ ತರಿಸ್ತೀವಿ. ಊಟ ಮಾಡಬಾರಂತ ಏನು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಸರ್ಕಾರಿ ಕೆಲಸ ದೇವರ ಕೆಲಸ, ಸರ್ಕಾರಿ ಕಟ್ಟಡಗಳು ದೇವಾಲಯ ಇದ್ದಂಗೆ ಅನ್ನುವಂಥ ರೀತಿಯಲ್ಲಿ ಕೇವಲ ಭಾಷಣ ಮಾತ್ರ, ಬರವಣಿಗೆಯಲ್ಲಿ ಮಾತ್ರ. ಆದರೆ ಇಂಥ ಅಧಿಕಾರಿಗಳಿಂದ ಇರುವಷ್ಟು ಮರ್ಯಾದೆ ಕೂಡ ಬೀದಿ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೈರಲ್ ಆಗಿರುವಂಥ ಈ ವಿಡಿಯೋ ಹಿನ್ನೆಲೆ ಏನು, ಯಾರ್ಯಾರೆಲ್ಲ ಭಾಗಿಯಾಗಿದ್ರು, ಅಧಿಕಾರಿಗಳ ಡೆಸಿಗ್ನೇಷನ್ಸ್ ಏನು, ಎಷ್ಟು ಜನ ಇದ್ರು? ಅರುಣ್, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿರ್ತಕ್ಕಂತಹ ಕಚೇರಿ ಇದು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ ಅಂತ. ಈ ಒಂದು ಕಚೇರಿಯಲ್ಲಿ ಶುಕ್ರವಾರ ರಾತ್ರಿ ಈ ಒಂದು ಅಧಿಕಾರಿಗಳು ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು ಕೂಡ 15ರಿಂದ 20 ಜನ ಅಧಿಕಾರಿಗಳು ಕಚೇರಿಯಲ್ಲಿ ಒಳಗಡೆ ಕೂತ್ಕೊಂಡು ಇವತ್ತು ಗುಂಡು ತುಂಡಿನ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿರ್ತಕ್ಕಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗಿದೆ. ಸಾರ್ವಜನಿಕರೇ ಈ ಒಂದು ವಿಡಿಯೋವನ್ನ ಸೆರೆ ಹಿಡಿದು ಕಚೇರಿಯಲ್ಲಿ ಕುಳಿತು ಪಾರ್ಟಿ ಮಾಡತಕ್ಕಂಥ ಅಧಿಕಾರಿಗಳ ವಿಡಿಯೋವನ್ನ ಸೆರೆ ಹಿಡಿದು ಹರಿಬಿಟ್ಟಿದ್ದಾರೆ. ಹೀಗಾಗಿ ವಿಡಿಯೋದಲ್ಲಿ ಗಮನಿಸಿದ ಹಾಗೆ ಆ ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ, PRED ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅನೇಕ ಜನ ಜೈಗಳು, ಇಂಜಿನಿಯರ್ಗಳು ಮತ್ತು ಜೊತೆಗೆ ಈಗಾಗಲೇ ನಿವೃತ್ತಿ ಹೊಂದಿದಂತಹ ಕೆಲವು ಅಧಿಕಾರಿಗಳು, ಜೊತೆಗೆ
ಹೊರಗಿನ ಕೆಲವು ಜನರು ಕೂಡ ಈ ಒಂದು ಭಾಗವಹಿಸಿದ್ರು ಎನ್ನುವಂತಹ ಮಾಹಿತಿ ಇದೆ. ಇದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗ್ಬೇಕು. ತನಿಖೆಯಾಗಿ ಇದು ತಪ್ಪಿತಸ್ಥರು ಯಾರೇ ಇರಲಿ, ಯಾಕಂದ್ರೆ ಸರ್ಕಾರಿ ಕಚೇರಿಗಳಂತ ಏನ್ ಹೇಳಿ ಕರಿತೀವಿ ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಆಸ್ತಿ ಆಗಿರ್ತದೆ. ಹಾಗಾಗಿ ಇವತ್ತು ಆ ಕಚೇರಿಗಳಲ್ಲಿ ಸಾಕಷ್ಟು ಕಡತಗಳಿರ್ತವೆ. ಅದರಲ್ಲೂ ಕೂಡ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಸಾಕಷ್ಟು ದಾಖಲೆಗಳಿರ್ತವೆ, ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳು. ಈ ರೀತಿಯಾಗಿ ಇವರು ಹೊರಗಿನ ಜನರನ್ನು ಕರೆದುಕೊಂಡು ಕೂತ್ಕೊಂಡು ಮತ್ತು ಈಗಾಗಲೇ ನಿವೃತ್ತಿ ಹೊಂದಿದಂತಹ ಅಧಿಕಾರಿಗಳನ್ನ ಕರೆದುಕೊಂಡು ಕೂತ್ಕೊಂಡು ಇವತ್ತು ರಾತ್ರಿ ಗುಂಡು ತುಂಡಿನ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಿರ್ತಕ್ಕಂಥ ಕಡತಗಳೇನಾದ್ರೂ ನಾಪತ್ತೆ ಆದ್ರೆ ಯಾರು ಜವಾಬ್ದಾರರು ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಜೊತೆಗೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಯಥೇಚ್ಛವಾಗಿ ಇವತ್ತು ಲಂಚದ ಬರ್ತದೆ. ಹಾಗಾಗಿ ತಮಗೆ ಬಂದಿರತಕ್ಕಂಥ ಕೆಲಸಕ್ಕೆ ಕಾಮಗಾರಿಗಳ ಮಾಡ್ತಕ್ಕಂಥವರಿಂದ ಪಡೆದಂತ ಕಮಿಷನ್ ಹಣದಲ್ಲಿ ಇವರು ಈ ರೀತಿಯಾಗಿ ಮೋಜು ಮಸ್ತಿ ಮಾಡಿ ಇವತ್ತು ಸರ್ಕಾರಿ ಕಚೇರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇಂಥವರ ವಿರುದ್ಧ ಕ್ರಮವಾಗಬೇಕು. ಜೊತೆಗೆ ಮುಖ್ಯವಾಗಿ ಈ ಒಂದು ಇಲಾಖೆಯ AWE ಹನುಮಂತಪ್ಪ ಏನಿದ್ದಾರೆ, ಆ ಹನುಮಂತಪ್ಪ ಎನ್ನುವಂತಹ AWE ಈ ಒಂದು ಕಚೇರಿಯ ಬೀಗವನ್ನು ಇವರಿಗೆ ಯಾಕೆ ಕೊಟ್ಟರು ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ, ಸಚಿವ ಜಾರಕಿಹೊಳಿ ಅವರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಊಟ ಮಾಡೋದು ತಪ್ಪಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂತು, ಆದ್ರೆ ಗುಂಡು ತುಂಡಿನ ಪಾರ್ಟಿ ಮಾಡಿದ್ರೆ ನಾನು ಮಾಹಿತಿಯನ್ನು ತರಿಸಿಕೊಂಡು ಕ್ರಮ ಕೈಗೊಳ್ತೀನಿ ಎನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ. ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ. ಸಾಮಾಜಿಕ ಹೋರಾಟಗಾರರು ಮೌನೇಶ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಮೌನೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಜಕ್ಕೂ ಸರ್ಕಾರಿ ಅಧಿಕಾರಿಗಳು ಹೀಗೆ ಮಾಡಿದ್ರು ಸರ್ಕಾರಿ ಕಚೇರಿಯಲ್ಲಿ ಅಂತ ಕೇಳೋಕೆ ಅಸಹ್ಯ ಅನಿಸ್ತಾ ಇದೆ ನಮಗೇನೆ. ನಮ್ಮ ರಾಜ್ಯದಲ್ಲಿ ಇಂಥ ವ್ಯವಸ್ಥೆ ಇದೆಯಾ ಅಂತ. ಹೌದು ಸರ್, ಖಂಡಿತ ಸರ್. ಯಾಕಂತಂದ್ರೆ ಒಬ್ರು ಉನ್ನತ ಸ್ಥಾನದಾಗಿರ್ತಕ್ಕಂಥ AWE ಅವರು ತಮ್ಮ ಸಂಗಡಿಗರನ್ನ ಕರ್ಕೊಂಡು ಈ ತರ ಮಾಡ್ತಾರಂತಂದ್ರೆ ನಮಗೂ ಒಂಥರ ಆಶ್ಚರ್ಯ ಅನಿಸ್ತಾರ. ಓಕೆ, ಅದೇ ಸರ್. ಇನ್ನೊಂದು ಸರ್ ಅವರು ಹೇಳಿ ಸರ್. ಹಾ ಸರ್, ಇನ್ನೊಂದು ಕರೆಕ್ಟ್ ಟೈಮಲ್ಲಿ ಆಫೀಸಿಗೆ ಬರಲ್ಲ ಸರ್ ಅವರು. ಓಕೆ, ಆಮೇಲೆ ಏನನ್ನು ವರ್ಕ್ ಮಾಡಿದ್ರು ಫೈಲ್ ಎಲ್ಲ ಮನೆಗೆ ತರಿಸ್ಕೊಂಡು ಮನೆಗೆ ಸಹಿ ಮಾಡ್ತಾರೆ ಸರ್. ಹಾ ಸರ್, ಈ ತರ. ಆಮೇಲೆ ಹೊರಗಿನವ್ರನ್ನ ಕರ್ಕೊಂಡು ಆಮೇಲೆ ತಮ್ಮ ರಿಟೈರ್ಮೆಂಟ್ ಆದಂತ ಅಧಿಕಾರಿಗಳನ್ನ ಆಫೀಸ್ನಾಗ ಇಟ್ಕೊಂಡು ಕೇಸಿ ನೈಟ್ ಪಾರ್ಟಿ ಮಾಡೋದು, ಒಟ್ಟ ಸರ್ಕಾರಿ ಇಲಾಖೆಯಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಇವರು ಫೈಲ್ಗಳನ್ನ ಮನೆಗೆ ತರಿಸ್ಕೊಂಡು ಕೆಲಸ ಮಾಡೋದು, ಪಾರ್ಟಿ ಮಾಡೋಕೆ ಆಫೀಸಿಗೆ ಬರೋದಾ? ಹೌದು ಸರ್, ಹೌದು ಸರ್. ಹಾ ಸರ್, ಈಗ ನಾವು ಅದನ್ನ ಜಿಲ್ಲಾ ಪಂಚಾಯತಿ ಒಂದ್ಸರಿ ಇವ್ರ ವಿರುದ್ಧ ದೂರ ಕೊಟ್ಟಿದ್ದೀವಿ ಸರ್. ಯಾವುದೇ ರೀತಿಯಿಂದ ಆಕ್ಷನ್ ತಗೊಂಡಿಲ್ಲ ಅವರು. ಯಾವಾಗ ಸರ್ ಅದಾಗಿದ್ದು ಈ ಹಿಂದೆ? ಸುಮಾರು ಒಂದು 2 ತಿಂಗಳಾಯ್ತು ಸರ್. ಫೋನ್ ಮುಖಾಂತರ ಈ ತರ AWE ಸಾಬ್ರು ಆಫೀಸಲ್ಲಿ ಇರಲ್ಲ ಅಂತ ಹೇಳಿ ಕೇಸಿ ನಾವು ಫೋನಿನ ಕರೆ ಮುಖಾಂತರ ದೂರ ಕೊಟ್ಟಿದ್ದೀವಿ ಸರ್. ಓಕೆ, ಆದ್ರೂ ಯಾವುದೇ ರೀತಿಯಿಂದ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಸರ್. ಅವ್ರ ಮೇಲಧಿಕಾರಿ WE ಸರ್ ಕೂಡ ಮಾತಾಡಿದೀವಿ, ಸಾಕಷ್ಟು ಲೆಟರ್ ಕೊಟ್ಟಿದೀವಿ, ಯಾವ್ದು ಪ್ರಯೋಜನಕ್ಕೆ ಬಂದಿಲ್ಲ ಸರ್. ಓಕೆ. ಹಾ ಸರ್, ಹಂಗಾಗಿ ಸರ್ ತಾವು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿದಿರಿ. ಮೊನ್ನೆ ಅವ್ರು ಮಾಡಿದ್ದು ದೊಡ್ಡ ತಪ್ಪು ಸರ್. ಅದ್ರ ಬಗ್ಗೆ ಉನ್ನತ ಅಧಿಕಾರಿ ಬಂದು ತನಿಖೆ ಮಾಡಿ ಅವ್ರನ್ನ ಸೇವೆಯಿಂದ ಅಮಾನತು ಮಾಡ್ಬೇಕಂತ ಹೇಳಿ ನಮ್ಗೆ ಮನವಿ ಸರ್. ಎಸ್ ನೋಡೋಣ ಏನ್ ಕ್ರಮ ಆಗುತ್ತೆ ಅಂತ. ಸಚಿವರು ಕೂಡ ಮಾತನಾಡಿದ್ದಾರೆ, ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.